ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ. ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ. ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ. ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ. ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ. ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ.
ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ. ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ. ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ. ಮೈಸೂರಿನಲ್ಲಿ ಹೃದಯಘಾತಕ್ಕೆ ಮತ್ತೊಂದು ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಾವು ಗಮನಿಸಿದ್ವಿ, ಮೈಸೂರಿನ ಬೇರೆ ಬೇರೆ ಭಾಗದಲ್ಲಿ ಗಮನಿಸಿದ್ವಿ. ಈಗ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ 35 ವರ್ಷ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಗನನ್ನ ಕಳೆದುಕೊಂಡು ಹೆತ್ತವರಿಂದ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಲ್ಲಿ ಸಂಭವಿಸಿರುವಂಥ ಘಟನೆ ಮತ್ತೊಂದು ಬಲಿಯಾಗಿದೆ. ಹೃದಯಘಾತಕ್ಕೆ ಮುಖ ತೊಳೆಯುವಾಗ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಪುರುಷೋತ್ತಮ್ ಅಂತೇಳಿ 35 ವರ್ಷ.